ಹಾಗೆ ಲೋಕಸಭೆಯಲ್ಲಿ ಇದೇ ವಿಚಾರವಾಗಿ ಮಾಹಿತಿಯನ್ನು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿನೇಶ್ ತರಬೇತಿಗೆ 70 ರಿಂದ 75 ಲಕ್ಷವನ್ನ ಖರ್ಚು ಮಾಡಲಾಗಿದೆ. ವಿದೇಶಿ ಕೋಚ್ ಫಿಸಿಯೋದಿಂದ ಅವರಿಗೆ ತರಬೇತಿಯನ್ನ ಕೊಡಲಾಗ್ತಾ ಇತ್ತು. ಪೋಗಟ್ ತರಬೇತಿ ವಿಚಾರದಲ್ಲಿ ಯಾವುದೇ ಲೋಪವಾಗಿಲ್ಲ. ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಅವರು ಹೇಳ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾದಂತಹ ಅಸಿಸ್ಟೆನ್ಸು ಅವರಿಗೆ ಸಿಗಬೇಕಾಗಿತ್ತು ಒಬ್ಬ ಅಥ್ಲೀಟ್ಗೆ, ಒಲಿಂಪಿಕ್ಸ್ಗೆ ಹೋಗೋರಿಗೆ, ಅದನ್ನು ಸರ್ಕಾರದ ವತಿಯಿಂದ ಮಾಡಿದ್ದೀವಿ. ನಮ್ಮ ಕಡೆಯಿಂದ ಯಾವುದೇ ರೀತಿಯಾದಂತಹ ಲೋಪದೋಷ ಆಗಿಲ್ಲ ಅಂತ ಹೇಳಿದರು. ಜೊತೆಗೆ ಒಂದು ಕ್ರೀಡಾಪಟು ವಿಚಾರದಲ್ಲಿ ಖರ್ಚು ಮಾಡಿರೋದು ಎಷ್ಟು ಸರ್ಕಾರ ಅನ್ನೋದು ಕೂಡ ತಿಳಿಸಿದರು. भारतीय रेसलर विनेश फोगाट पेरिस ओलंपिक की स्पर्धा से बाहर होने पर मैं एक वक्तव्य देना चाहता हूँ. भारतीय रेसलर विनेश फोगाट को तय कैटेगरी में ज़्यादा वजन 100 ग्राम होने की वजह से पेरिस ओलंपिक से बाहर होना पड़ा है. विनेश 50 केजी की कैटेगरी में खेल रही थी. स्पर्धा के लिए विनेश का वजन 50 किलोग्राम होना अनिवार्य था. UWW के नियमों और विनियमों के अनुसार सभी प्रतियोगिताओं के लिए संबंधित श्रेणी के लिए प्रत्येक सुबह वजन माप का आयोजन किया जाता है. अनुच्छेद 11 के अनुसार यदि कोई एथलीट वजन माप प्रथम अथवा द्वितीय में भाग नहीं लेता है अथवा असफल हो जाता है तो उसे प्रतियोगिता से बाहर कर दिया जाता है और बिना किसी रैंक के अंतिम स्थान पर रखा जाता है. 7 अगस्त 2024 को 50 किलोग्राम महिला कुश्ती के लिए वजन का निर्धारण 7:15 और 7:30 पेरिस समय के अनुसार रेपोचेज और फाइनल में भाग लेने वाले पहलवानों के लिए किया गया था. विनेश का वजन 50 किलो 100 ग्राम पाया गया, इसलिए वे स्पर्धा के लिए अयोग्य घोषित की गई. इस मामले को ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಬೀರ್. ಈಗ ಅಪೀಲ್ ಮಾಡ್ತೀವಿ ನಾವು ಅಂತ PT ಉಷಾ ಆದಿಯಾಗಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅವರು ಹೇಳ್ತಾ ಇದ್ದಾರೆ. ಬಟ್ ಇದನ್ನು ರೀಕನ್ಸಿಡರ್ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಮತ್ತೆ ಇದೊಂದೇ ಆಪ್ಷನ್ ಆಗಿರೋದು, ಬೇರೆ ಏನಾದರೂ ಆಯ್ಕೆಗಳಿದೆಯಾ? ಸ್ಟ್ರಾಂಗ್ ಪ್ರೊಟೆಸ್ಟ್ನ ದಾಖಲಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಏನಾಗ್ಬೋದು ಸದ್ಯಕ್ಕೆ? ಭಾರತದ ಮುಂದಿರುವಂಥದ್ದು ಕಡೆಯ ಆಯ್ಕೆ ಅದೇ, ಪ್ರತಿಭಟನೆ ಮಾಡುವಂಥದ್ದು. ನಮ್ಮ ವಾದವನ್ನು ಅಲ್ಲಿ ಅಂದರೆ ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು. ಕೆಲವು ಕ್ರೀಡಾಪಟುಗಳು ಮತ್ತು ಈ ಹಿಂದೆ ಒಲಿಂಪಿಕ್ಸ್ ಆಡಿದವರು ಅವರೆಲ್ಲರೂ ಕೂಡ ಹೇಳುವಂಥದ್ದು 50 ಗ್ರಾಮ್ನಿಂದ 100 ಗ್ರಾಮ್ವರೆಗೂ ಕೂಡ ಒಂದು ರಿಯಾಯಿತಿಯನ್ನು ಕೊಡಬೇಕಾಗುತ್ತೆ. ಆ ರಿಯಾಯಿತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ವಿನೇಶ್ ಫೋಗಟ್ ಅವ್ರನ್ನ ಏನು ಅನರ್ಹ ಮಾಡುವಂಥ ಸಂದರ್ಭದಲ್ಲಿ ಕೇವಲ 100 ಗ್ರಾಮ್ನ ಒಂದು ಕಾರಣವನ್ನು ಕೊಡಲಾಗಿರುವಂಥದ್ದು, ಮತ್ತು ಆ 100 ಗ್ರಾಮನ್ನು ಕೂಡ ಹೆಚ್ಚು ನಾವು ಸಹಿಸಿಕೊಳ್ಳಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಕೊಟ್ಟಿರುವಂಥದ್ದು ಕಾರಣ. ಹೀಗಾಗಿ ಇದನ್ನು ಪ್ರತಿಭಟಿಸಬೇಕು, ಮತ್ತು ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಈಗ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ಒಲಿಂಪಿಕ್ ಅಸೋಸಿಯೇಷನ್ ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಇನ್ನಷ್ಟೇ ಕಾದು ನೋಡಬೇಕು. ನಿಯಮಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇಲ್ಲೇನಾದರೂ ಕ್ರೀಡಾಪಟುಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಲಾಗುತ್ತೆ. ಆದರೆ ಈಗ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಇದಕ್ಕೆ ಸ್ಪಂದನೆ ಸಿಗುವಂಥದ್ದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಯಾವುದಾದ್ರೂ ಒಂದು ನಿರ್ಧಾರ ಒಲಿಂಪಿಕ್ಸ್ನಿಂದ ತೆಗೆದುಕೊಂಡ್ರೆ ಅದನ್ನು ಮರುಪರಿಶೀಲನೆ ಮಾಡುವಂಥದ್ದು ಕಷ್ಟ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ಹೋರಾಟವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಈ ಕಾನೂನು ಹೋರಾಟಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುವಂಥ ಕಾರಣದಿಂದಾಗಿ ಇದು ಸದ್ಯಕ್ಕೆ ಇತ್ಯರ್ಥ ಆಗಬಹುದಾದಂಥದ್ದು, ಮತ್ತೆ ಸಂಜೆ ವೇಳೆಗೆ ಸ್ಪರ್ಧೆಗೆ ಅವಕಾಶ ಸಿಗುವಂಥ ಯಾವುದೇ ಲಕ್ಷಣಗಳು ಕೂಡ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಮಮತಾ.